ಹಾಯ್ ಹೆಲೋ ನಮಸ್ಕಾರ. ನಾನು ಇವತ್ತೊಂದು ಹಿಡನ್ ಜೆಮ್ಗೆ ಹೋಗಿದ್ದೆ. ಅದು ಎಲ್ಲಿ ಏನಿದೆ ಅಂತೆಲ್ಲ ಹೇಳ್ತೀನಿ ನೋಡಿ. ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ವ್ಯೂವೇ ಸಕ್ಕತ್ತಾಗಿದೆ. ಬೈಕರ್ಸ್ಗೆಲ್ಲ ಹೇಳಿ ಮಾಡಿಸಿದ ಪ್ಲೇಸ್ ಇದು. ಮತ್ತು ಇದ್ರ ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಧಾರವಾಡದಿಂದ ಹೋಗಿದ್ದು ಒಂದು 90 ಕಿಲೋಮೀಟರ್ಸ್ ಅಂತಲೇ ಒಂದು 2 ಅವರ್ಸಲ್ಲಿ ರೀಚ್ ಆಗ್ಬೋದು. ನಾನು ಹೋಗ್ತಿರೋ ಪ್ಲೇಸು ಗಂಟೆ ಗಣಪತಿ ಅಂತ. ಸುಮಾರು ಫೇಮಸ್ ಇದೆ ಟೆಂಪಲ್ ಇದು. ತುಂಬ ಚೆನ್ನಾಗಿದೆ ಮಾತ್ರ. ಯಲ್ಲಾಪುರದಿಂದ ಒಂದು 15 ಕಿಲೋಮೀಟರ್ಸೇನೋ ಆಗುತ್ತೆ. ಮತ್ತು ಈ ಸರೌಂಡಿಂಗ್ಸ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಲ್ಲಿ ಇಂದಗುಳಿ ಗಂಟೆ ಗಣಪತಿ ಅಂತಲೇ ಫೇಮಸ್ ಆಗಿದೆ. ಅಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ ವ್ಯೂ ನೋಡಿ ಸಕ್ಕತ್ತಾಗಿತ್ತು ಮಾತ್ರ. ಥ್ರೂ ಔಟ್ ಜರ್ನಿ ಒಂದು ಚೂರು ಅಂದರೆ ಬೇಜಾರು ಅನಿಸಲ್ಲ. ಬೈಕರ್ಸ್ಗೆ ಮಾತ್ರ ಹೇಳಿ ಮಾಡಿಸಿದ ಪ್ಲೇಸು. ಸರೌಂಡಿಂಗ್ಸ್ ಎಲ್ಲ ತುಂಬ ಇನ್ನೂ ನೋಡ್ಬೋದು. ಇದೊಂದಕ್ಕೆ ಅಂತ ಏನು ಹೋಗಬೇಕಾಗಿಲ್ಲ. ಅದು ಸರೌಂಡಿಂಗ್ಸಲ್ಲಿ ಮಾಗೋಡ್ ಫಾಲ್ಸ್ ಇದೆ, ಜೇನು ಕಾಲು ಗುಡ್ಡ ಅಂತಿದೆ. ಅಲ್ಲಿ ಟ್ರಕ್ಕಿಂಗ್ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಈ ಟೆಂಪಲ್ ಕೂಡ ತುಂಬ ಅಂದರೆ ಹರಕೆ ಎಲ್ಲ ಹೇಳ್ಕೊಂಡು ತುಂಬ ಜನ ಬರ್ತಾರೆ. ಅಂದರೆ ಬರೀ ಫುಲ್ಲಲ್ಲಿ ಟೆಂಪಲಲ್ಲಿ ನೋಡೋದು ನಾವು ಗಂಟೆಗಳನ್ನೇ ನೋಡ್ತೀವಿ. ಇದು ನೋಡಿ ಹೊರಗಡೆ ವ್ಯೂ ಇದು ಇವಾಗ ಆಗಿರೋದು. ಫಸ್ಟ್ ಇಷ್ಟೆಲ್ಲ ಇಂಪ್ರೂವ್ ಇರಲಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲೇ ನಮ್ಗೆ ಹಣ್ಣು ಕಾಯಿ ಎಲ್ಲ ಸಿಗುತ್ತೆ, ಒಳಗಡೆನೂ ಸಿಗುತ್ತೆ. ಬಟ್ ನಾವಿಲ್ಲೇನೂ ತೊಗೊಂಡು ಹೋಗ್ಬೋದು. ಇದು ನೋಡಿ ನಾವು ಎಂಟ್ರೆನ್ಸ್ ಇಲ್ಲಿ ಹೇಗಿದೆ ಅಂದರೆ ಫುಲ್ ನೇಚರ್ ಮಧ್ಯ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಒಂದು ಸತಿ ವಿಸಿಟ್ ಮಾಡಿ ಈ ಪ್ಲೇಸ್ನ. ಅಂದರೆ ಅಷ್ಟೇ ಪವರ್ಫುಲ್ ಕೂಡ ಇದೆ. ನಾವು ಏನೇ ಹೇಳ್ಕೊಂಡು ಅಲ್ಲಿ ಹರಕೆ ಕಟ್ಕೊಂಡ್ಬಂದರೆ 100% ಆಗಿದ್ದು ಉದಾಹರಣೆ ತುಂಬ ಇದೆ. ಅಲ್ಲಿ ತುಂಬ ಜನ ಬರ್ತಾರೆ. ಆಲ್ ಓವರ್ ಕರ್ನಾಟಕ ಅಂತಲ್ಲ, ಬೇರೆ ಬೇರೆ ಕಡೆಯಿಂದನೂ ಬಂದಿದ್ದಾರೆ. ನಾವು ಹೋದಾಗ ತುಂಬ ಬೇರೆ ಕಡೆಯಿಂದ ಗೋವಾ ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಬಂದಿದ್ದಾರೆ. ಹಾಗೆ ಅವ್ರದ್ದೆಲ್ಲ ಹರಕೆ ಕೂಡ ತೀರಿಸ್ತಾಯಿದ್ರು. ಮತ್ತು ತುಂಬ ವೆರೈಟೀಸ್ ಪೂಜೆ ಎಲ್ಲ ಮಾಡ್ತಾರೆ. ಅಂದರೆ ಏನಾದ್ರು ಹರಕೆ ಹೊತ್ಕೊಂಡಿರ್ತಾರೆ, ಇಲ್ಲ ಏನೋ ದೋಷ ಇದ್ದರೆ ಅದಕ್ಕೆ ಹೋಮ ಮಾಡೋಕ್ಕೆ ಅಂತಲೇ ಒಂದು ಪ್ಲೇಸ್ ಇದೆ ನೋಡಿ ಟೆಂಪಲ್ ಅದು. ಆ ಸರೌಂಡಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ತೋಟ ಇದೆ. ಸರೌಂಡಿಂಗ್ಸ್ ಎಲ್ಲ ಫುಲ್ ಮಧ್ಯದಲ್ಲಿ ಟೆಂಪಲ್ ಇದೆ. ತುಂಬ ಹಳೆ ದೇವಸ್ಥಾನ ಅಂತ ಇದು. ಅಂದರೆ 1350 ಆಗಿದ್ದಂತಿದ್ದು. ನಾನು ಅಲ್ಲಿ ಇದ್ದವ್ರನ್ನ ಕೇಳಿದಾಗ ಇದು ಹೇಗೆ ಆಯಿತು ಗಂಟೆ ಗಣಪತಿ ಅಂದರೆ, ಒಬ್ಬ ರಾಜನ ಮಗನಿಗೇನೋ ಮಾತು ಬರ್ತಿರ್ಲಿಲ್ಲಂತೆ. ಆವಾಗ ಜಸ್ಟ್ ಹೇಳ್ಕೊಂಡು ಹೋಗಿದ್ರಂತೆ ಅಷ್ಟೇ. ಆವಾಗ ಅವ್ನು 15 ಡೇಸಲ್ಲಿ ಅವ್ನ ಮಗ ಮಾತ್ರ ಸ್ಟಾರ್ಟ್ ಮಾಡ್ದ ಅಂಥೇಳಿ ಅವ್ರ ಗಣಪತಿನ ಪ್ರತಿಷ್ಠಾಪನೆ ಕೂಡ ಮಾಡಿ ಅಲ್ಲಿ ಗಂಟೆ ಕೂಡ ಇಟ್ಟಿದ್ದಾರಂತೆ. ಇದೆ ನೋಡಿ, ಇಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರೆ. ತುಂಬ ಕ್ರೌಡ್ ಇತ್ತು ಮಾತ್ರ. ನಾವು ಆ್ಯಕ್ಚುಲಿ ವೀಕೆಂಡಲ್ಲಿ ಏನು ಹೋಗಿರಲಿಲ್ಲ, ವೀಕ್ ಡೇಸಲ್ಲೇ ಹೋಗಿದ್ದು. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡು ವೀಕ್ ಡೇಸಲ್ಲಿ ಹೋಗಿದ್ದು. ಆದರೂ ಕೂಡ ತುಂಬಾ ಕ್ರೌಡ್ ಇತ್ತು. ನೋಡಿ ವ್ಯೂ ನೋಡಿ, ಅಲ್ಲಿ ಫುಲ್ ತೋಟ ಇದೆ. ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ಫುಲ್ ಹಳೆಯ ಟೆಂಪಲ್ಲು, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಬಟ್ ತುಂಬ ರಶ್ ಇದೆ ಮಾತ್ರ ಇವಾಗ. ಅಂದರೆ ಫೇಮಸ್ ಆಗಿರೋದ್ರಿಂದ ಸೊ ಎಲ್ಲ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ. ಅಲ್ಲಿ ನೀಟಾಗಿ ದೇವ್ರ ದರ್ಶನ ಕೂಡ ಅಷ್ಟು ಮಾಡೋಕ್ಕಾಗಲಿಲ್ಲ ನಮಗೆ. ಅಂದರೆ ತುಂಬ ನಿಲ್ಲಕ್ಕಾಗಲ್ಲ, ಎದುರುಗಡೆ ನಿಲ್ಲಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ವೀಕ್ ಡೇಸಲ್ಲಂತೂ ಇನ್ನೂ ಕ್ರೌಡ್ ಇರುತ್ತೆ ಅಂತ ಹೇಳಿದರು. ಇಲ್ಲಿ ಹೋಗ್ತಿದ್ದಂಗೆ ಎಲ್ಲ ನಾವು ಕಾಲೆಲ್ಲ ನೀಟಾಗಿ ವಾಶ್ ಮಾಡಿ ಟೆಂಪಲಿಗೆ ಹೋಗಬೇಕು ಅಂತ ರೂಲ್ಸ್ ಇದೆ ಅಲ್ಲಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಇಲ್ಲಿಂದ ಅಲ್ಲ, ಹೊರಗಡೆ ಇದೆ. ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ಹೋದ್ವಿ ನಾವು. ಬಟ್ ಹೊರಗಡೆ ಇನ್ನೊಂದು ಆ ಕಡೆ ಇದೆ ಅಪೋಸಿಟಲ್ಲಿ. ನೋಡಿ ಒಳಗಡೆದು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಓಲ್ಡ್ ಟೆಂಪಲ್ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಇದೆಲ್ಲ ರಿನೋವೇಟ್ ಆಗಿದೆಯಂತೆ. ಹೊರಗಡೆದೆಲ್ಲ ರಿನೋವೇಟ್ ಮಾಡಿದ್ದಾರೆ. ಇದು ನೋಡಿ ಎಂಟ್ರೆನ್ಸ್ ಇದು. ಇಲ್ಲಿಂದ ಆ್ಯಕ್ಚುಲಿ ಎಂಟ್ರೆನ್ಸ್ ಬರಬೇಕು. ನೋಡಿ ಬ್ಯಾಕ್ ಸೈಡ್ ಬರುತ್ತೆ. ನಾವು ಅಲ್ಲಿಂದ ಬಂದ್ವಲ್ಲ, ಅದು ಸ್ವಲ್ಪ ಸುತ್ತಾಕೊಂಡು ಬರಬೇಕು. ಮಳೆ ಬರ್ತಿತ್ತು, ಫುಲ್ ಜಾರ್ತಾ ಇದ್ದಿದ್ದರಿಂದ ನಾವು ಈ ಕಡೆಯಿಂದ ಬಂದಿದ್ವಿ ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ಒಳಗಡೆ ಎಂಟ್ರೆನ್ಸ್ ಇದು. ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ ವ್ಯೂ. ನಾವು ಹೋಗಿದ್ದು ರೈನಿ ಡೇಸಲ್ಲ, ಸೊ ತುಂಬ ಮಳೆ ಕೂಡ ಬರ್ತಾಯಿತ್ತು. ನಮ್ಮ ಪುಣ್ಯಕ್ಕೆ ನಾವು ದೇವಸ್ಥಾನ ಎಂಟ್ರ್ ಆದಾಗ ಮಳೆ ಸ್ಟಾಪ್ ಆಗಿತ್ತು. ಹಾಗಾಗಿ ಆರಾಮಾಗೆಲ್ಲ ವ್ಯೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬರೋಕ್ಕೆ ನಿಜ ಮನಸ್ಸು ಬರೋಲ್ಲ. ಆ ಕೌಂಟರ್ ಇದೆ ಅಲ್ಲಿ. ಕೌಂಟರ್ಲಿ ನೀವು ಕೇಳಿದರೆ ಪ್ರಸಾದದಾಗಲಿ ಇಲ್ಲ ಸೇವೆ ಏನಾದ್ರು ಮಾಡಿಸೋದಿದ್ರೆ ಅಲ್ಲೇ ಹೇಳ್ತಾರೆ ಅವರು. ಇದು ಟೆಂಪಲ್ ಹೊರಗಡೆನೆ ನಾಗ ದೇವ್ರದ್ದೆಲ್ಲ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಈ ಕೌಂಟರಲ್ಲಿ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ, ತೊಗೊಂಬರ್ಬೋದು. ಮೋದಕ ಎಲ್ಲ ಇರುತ್ತೆ. ಇದು ಗಣಪತಿದು ಅಂದರೆ ಸಂಕಷ್ಟಿ ಯಾವಾಗ ಏನಿದೆ ಎಲ್ಲ ಅದರಲ್ಲಿ ಡೀಟೇಲ್ಸ್ ಇದೆ. ಅದು ಕಾರ್ಡ್ ಫ್ರೀ ಇದೆ, ತೊಗೊಂಬರ್ಬೋದು. ಹಾಗೆ ಇಲ್ಲಿ ಪ್ರಸಾದ ಕೂಡ ಕೇಳ್ತಾರಂತೆ. ಅಂದರೆ ನಮ್ಗೆ ಏನಾದ್ರು ಕೆಲಸ ಆಗೋದಿದ್ರೆ, ನಮ್ಗೆ ಅಂದರೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ದರೆ ಆ ಥರದ್ದೇನಾದ್ರು ಪ್ರಸಾದ ಕೂಡ ಕೇಳ್ತಾರಂತೆ. ಇದು ನೋಡಿ, ನಾವು ದೇವ್ರ ದೀಪ ಕೂಡ ಅಲ್ಲೇ ಇರುತ್ತೆ, ತುಪ್ಪದ ದೀಪ. ಪೇ ಮಾಡಿಬಿಟ್ಟು ತೊಗೋಬೇಕು ಅದನ್ನು. ಇದು ಬಾವಿಯಲ್ಲೇ ನೀರು ಸೆಳೆದ್ಬಿಟ್ಟು ಅದರಲ್ಲೇ ಪ್ರಸಾದ ಅಂತ ಹೇಳಿದ್ನಲ್ಲ, ಅಂದರೆ ಪ್ರಶ್ನೆ ಕೇಳ್ತಾರಲ್ಲ, ಇಲ್ಲಿಂದ ಬೆಳಗ್ಗೆನೇ ನೀರು ತೆಗ್ದಿರ್ತಾರಂತೆ. ಇದರಿಂದ ಬೆಳಗ್ಗೆನೇ ಪೂಜೆ ಮಾಡೋ ಟೈಮಲ್ಲಿ ನೀರನ್ನ ತೆಗ್ದು ಅದರಲ್ಲೇ ಎಲೆಲೇನೆ ಕೆಂಪು ಹೂವು ಮತ್ತು ಬಿಳಿ ಹೂವು ಹಾಕಿ ತುಂಬ ಎಲೆಯಲ್ಲಿ ಸುತ್ತಿನೇ ಹಾಕಿ ಬಿಟ್ಟಿರ್ತಾರೆ. ಅಂದರೆ ನಾವು ಪ್ರಶ್ನೆ ಕೇಳಿದಾಗ ಅದನ್ನು ಒಂದು ಎತ್ತಿ
ಅದೇನಾದ್ರು ಬಿಳಿ ಹೂ ಬಂತು ಅಂದರೆ ನಮ್ಮ ಕೆಲಸ ಆಗತ್ತೆ ಅಂತ, ರೆಡ್ ಕಲರ್ ಏನು ಹೂ ಬಂತು ಅಂದರೆ ಏನೋ ದೋಷ ಇದೆ ಅಂತ. ಹಾಗೆ ಅದೇನು ದೋಷ ಅಂತೆಲ್ಲ ಅವರೇ ಭಟ್ರು ಕೂಡ ಹೇಳ್ತಾರೆ. ನಾವು ಹಣ್ಣು ಕಾಯಿ ತೊಗೊಂಡಿದ್ದು ಪ್ಲೇಟ್ಸ್ ಇದೆ ಅಲ್ಲಿ, ಆ ಪ್ಲೇಟ್ಸಲ್ಲಿ ಹಾಕಿನೇ ಕೊಡಬೇಕು ಅವರಿಗೆ, ಭಟ್ರಿಗೆ. ನೋಡಿ ಇದೇ ಗಣಪತಿ, ಗಂಟೆ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಗಂಟೆಗಳು ಎಷ್ಟೋ ಕೊಂಡಿದೆ, ಲಕ್ಷಗಟ್ಟಲೆ ಇದೆ ಅಂತಲ್ಲಿ. ಅಂದರೆ ಬೆಳ್ಳಿ ಗಣಪತಿಗೆ ಕೊಟ್ಟಿರೋದು ಅಂದರೆ ಹರಕೆನ ಕೊಟ್ಟಿರೋದು ಗಂಟೆಗಳನ್ನ ಬೆಳ್ಳಿದು ಕೊಟ್ಟಿದ್ದಾರಂತೆ, ಬಂಗಾರದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವರವ್ರ ಶಕ್ತಿ ಏನೇನಿದೆ ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಹಾಗೆ ಭಟ್ರು ಕೂಡ ಹೇಳ್ತಾರೆ ಅಂತೆ, ಅಂದರೆ ನಮ್ದು ಏನು ದೋಷ ಇದೆ, ಅಂದರೆ ಈಗ ಮಕ್ಕಳು ಮಾತಾಡಲ್ಲ ಆ ಥರದ್ದು ಏನಾದ್ರು ಇದ್ರೂ ಕೂಡ ಹರಕೆ ಮಾಡ್ಕೊಂಡು ಏನೋ ನಾಲ್ಗೆ ಎಲ್ಲ ಕೊಡ್ತಾರೆ ಅಂತ ಕೇಳಿದೆ. ಅಲ್ಲಿದ್ದವ್ರೆಲ್ಲ ಹೇಳ್ತಾಯಿದ್ರು. ಅಂದರೆ ಮಕ್ಕಳು ಆಗದೆ ಇದ್ದರೆ, ಇಲ್ಲ ನಾವೇನಾದ್ರು ಪ್ರಾಪರ್ಟಿ ತೊಗೋಬೇಕು ಅದ್ರದ್ದು ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನೋ ಲಿಟಿಗೇಷನ್ ಬರುತ್ತಾ, ಆ ಥರದ್ದು ಏನೇ ಇದ್ರೂ ಅಲ್ಲಿ ಪ್ರಶ್ನೆ ಮಾಡ್ತಾರಂತೆ. ಅದನ್ನು 9 to 1 ಮಾತ್ರ ಪ್ರಶ್ನೆ ಕೇಳೋದು, ಬೆಳಗ್ಗೆ ಇರುತ್ತೆ. ಊಟನೂ ಇದೆ ಅಂತ ಹಾಕಿದ್ದಾರೆ, ಗೊತ್ತಿಲ್ಲ ನನಗೆ. ರೆಗ್ಯುಲರ್ ನಾವು ಹೋಗಿದ್ದು ಬೇಗ ಹೋಗಿದ್ವಿ, ಬಟ್ ಲಂಚ್ ಟೈಮ್ ತನಕ ಇರಲಿಲ್ಲ. ನಾವು ಬೇರೆ ಕಡೆ ಇನ್ನೊಂದು ಪ್ಲೇಸ್ ಹೋಗೋದಾದ್ರಿಂದ ಸ್ವಲ್ಪ ಬೇಗ ಹೋದ್ವಿ. ಇದು ಓವರಾಲ್ ವ್ಯೂ ತೋರಿಸಿ ನಿಮಗೆ ಒಳಗಡೆ. ಇದು ಹೊರಗಡೆ ಕಾರ್ ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಕಾರ್ಸ್ ಇದೆ. ಹಾಗೆ ನೋಡಿ ಟೆಂಪಲ್ನೆಲ್ಲ ನೋಡ್ಕೊಂಡು ಹಾಗೆ ಲಾಸ್ಟಲ್ಲಿ ಫೋಟೋಶೂಟ್ ಕೂಡ ಎಲ್ಲ ಮಾಡ್ಕೊಂಡು ಹೊರಟ್ವಿ. ವಿಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ನೀವು ಕೂಡ ಈ ಪ್ಲೇಸ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.